ಸರೋಜಿ ಚಿಂತೆ ಮಾಡಿದ್ರೆ ಆಗಿದ್ದು ಹೊಳೆ ಬರ್ತತನ ಮುಂದೇನಾಗ್ಬೇಕು ಅದನ್ನ ನೋಡು. ಏನಂತ ನೋಡ್ಲಿವ ಯಕ್ಕ, ನನ್ನ ಮಗಳ ಬಾಳೆ ಹೆಂಗತಿ ಆತ ಕರೆ ಅಂದ್ರವ ಯಕ್ಕ. ನಾನು ನನ್ನ ಮಗಳನ್ನ ಚಂದಾಗ ಬೆಳೆಸ್ಲಿಲ್ಲವ. ನಾ ಭಾಳ ದೊಡ್ಡ ತಪ್ಪು ಮಾಡಿದ್ನಿವ ಯಕ್ಕ. ಈ ವಿಷಯ ಏನಾರ ಇವ್ರಿಗೆ ಗೊತ್ತಾತಂದ್ರೆ ಅಕ್ಕ ನನ್ನ ಪರಿಸ್ಥಿತಿ ಏನಾಗುತ್ತೆ ಅಕ್ಕ. ಮೊದ್ಲಕ್ಕೆ ನಾನು ಚಂದಾಗ ಬೆಳೆಸ್ಲಿಲ್ಲ ನನ್ನ ಮಗಳನ್ನ. ಅವ ನೋಡುವ ಹಲ್ಕಟ್ಟು ಬಾಡೆ ನಂಬಿಸಿ ಕುತ್ತಿಗೆ ಕೋದ್ಬಿಟ್ಟ. ವಿನ್ಯ ಎಷ್ಟು ಹಲ್ಕಟ್ಟು ಬಾಡೆ ಅದನ್ನ ನೋಡಿ ಅಕ್ಕ. ಅವ್ರಿಗೆ ಅನ್ನೋ ತಪ್ಪು. ಮೊದ್ಲಕ್ಕೆ ನಾವು ಕರೆಕ್ಟ್ ಆಗಿದ್ವಿ ಅಂದ್ರೆ ಎಲ್ಲ ಕರೆಕ್ಟಾಗಿ ಇರ್ತತಿ. ನಾವು ಸ್ಟ್ರಿಕ್ಟ್ ಆಗಿರ್ಬೇಕಿತ್ತು. ಹೋಗ್ಲಿ ಬಿಡು, ಆಗಿ ಹೋಗೈತಿ. ರೇನಾವ್ ಹೆಂಗದ? ಫೋನ್ ಹಚ್ಬೇಕಿಲ್ಲ ಆಕಿಗೆ. ಏನು ಆಕೆ ಫೋನ್ ಹಚ್ಚಿದ್ಲ ನಿನಗೆ? ನಾನು ಹಚ್ಚೇ ಇಲ್ಲಕ್ಕ. ಆಕೆ ಹತ್ರ ಕರೆನ್ಸಿ ಇಲ್ಲ. ಹಚ್ಬೇಕಂದೆ ನನಗೂ ಮನ್ಸಿಗೆ ಬ್ಯಾಸರಾಗಿ ಸುಮ್ಮನೆ ಬಿಟ್ಬಿಟ್ಟೆ. ಅಲ್ಲಿ ವಾತಾವರಣ ಏನು ಎತ್ತ ಒಂದಿಟ್ಟು ಹುಡುಗಿ ಫೋನ್ ಹಚ್ಚ ಸುಮ್ಮನೆ ಕುಂತು ಬಿಟ್ರೆ ಆಗಿದ್ದು ಹೊಳೆ ಬರ್ತತನ. ಅಲ್ಲಿ ಏನಾಗೈತಿ ಆಕೆ ವೈನಿ ಏನು ಸುಮ್ಮದಾಳವೋ ಏನೋ ಒಂದಿಟ್ಟು ಕೇಳು. ಅದೇನವ ಊಟ ಅದು ಮಾಡಿ ಹೇಳು. ಹಿಂಗೆ ಉಪವಾಸ ಇದ್ರೆ ಹೆಂಗವ ಆಗಿದ್ದು ಹೊಳೆ ಬರ್ತತನ ನನ್ನ ಮೊಮ್ಮಗಳ. ನಾವಲ್ಲೇ ನಮ್ಮ ಮಮ್ಮಿ ಬರೋ ಮಟ್ಟ ನಾ ಏನು ಮಾಡೋಂಗಿಲ್ಲ ನೋಡವ. ತಪ್ಪು ನಡೆದಿಂದ ಪಶ್ಚಾತ್ತಾಪ ಪಡೋಕ್ಕಿಂತ ಮುಂಚೆ ಮೊದ್ಲಕ್ಕ ತಪ್ಪು ದಾರಿ ಹಿಡಿತಿರ್ಬೇಕಾದ್ರೆ 10 ಸಲ ಯೋಚನೆ ಮಾಡ್ಬೇಕಿತ್ತು. ಈಗ ನೋಡು, ಯಾರು ಕಷ್ಟ ಅನುಭವಿಸಕತ್ರ ನೀನು ಅನುಭವಿಸಕತ್ತಿಲ್ಲ. ನಡೆದಿದ್ದ ನಡೆದು ಹೋಗೈತಿ. ಇನ್ನೇನು ಊಟ ಗೀಟ ಬಿಟ್ಟು ಕುಂತ್ರ ಆಗಿದ್ದು ಹೊಳೆ ಬರ್ತತನ. ಇಲ್ಲ ಊಟ ಮಾಡಿ ಹೇಳು. ಮಮ್ಮಿ ಫೋನ್ ಹಚ್ಚಕತ್ತಾಳ್ತಡಿ, ಮಮ್ಮಿ ಜೊತೆ ಮಾತಾಡ್ತೀನಿ. ಹಲೋ ರೇಣುಕ, ಹೆಂಗದಿಬಿ? ಮಮ್ಮಿ ಎಲ್ಲ ಮುಗಿದೋತ್ ಮಮ್ಮಿ, ನನ್ನ ಜೀವನ ಹಾಳಾತ್ ಮಮ್ಮಿ. ಯಾಕಳಕತ್ತಿ? ಏನಾತ? ಯಾಕ ಇವ ನನ್ನ ಮಗಳ ಯಾರು ಏನಾರ ಅಂದ್ರನ? ನಿಮ್ಮ ಅತ್ತೆ ಏನಾರ ಅಂದ್ಲನ? ಮಮ್ಮಿ ಎಲ್ಲ ಮುಗಿದು ಅಂತ ಮಮ್ಮಿ. ನಾ ಇಲ್ಲಿರಂಗಿಲ್ಲ ಮಮ್ಮಿ, ನನ್ನ ನಮ್ಮ ಮನೆಗೆ ಕರ್ಕೊಂಡು ಹೋಗ ಮಮ್ಮಿ. ಯಾಕಳಕತ್ತಿ? ಏನಾತ ಇವ ನನ್ನ ಮಗಳ? ಅಲ್ಲ ಅದನ್ನ ಬಾಯಿ ಬಿಟ್ಟು ಹೇಳಿದ್ರೆ ನನಗೆ ಗೊತ್ತಾಗತ್ತೆ. ಬರೀ ನೀ ಅದ್ಕೊಂತ ಬಂದು ಕರ್ಕೊಂಡು ಹೋಗಂದ್ರೆ ಹ್ಯಾಂಗ? ಬರ್ತೀನಿ ನಾಳೆ, ತಪ್ಸಂಗಿಲ್ಲ. ಮುಂಜಾನೆ ಹೊತ್ತ ಬರ್ತೀನಿ. ಏನಾತ ಹೇಳು? ಮಮ್ಮಿ ಆ ಮಿನ್ಯ ಬಾಡೆ ಹಚ್ಚಿಟ್ಟ ಅವ ಇನ್ನೊಬ್ಬಕ್ಕೆ ಹುಡುಗಿನ ಲಗ್ನ ಮಾಡ್ಕೊಂಬಂದನ ಮಮ್ಮಿ. ಏನು ಹೇಳಕತ್ತೀಯ ಯವ್ವ? ಖರೇನಾ? ಇಲ್ಲೇ ನಾ ಮಾತಾಡ್ತೀನಿ ನಿಮ್ಮ ಅವ್ನು ಕೂಡು. ಆಕೆದ ಅಲ್ಲ ನಿಮ್ಮ ಅಣ್ಣ ನಿಂತಿ ಚಿಟಗಾನಿ ಒಬ್ಬಕ್ಕೆ ಯಾವಾಕಿನ ಕಟ್ಕೊಂಡು ಕರ್ಕೊಂಬಂದ ನೋಡು. ಮುಗಿತ್ ಬೇಯವ್ವ, ನನ್ನ ಮಗಳು ಬಾಳೆ ಹಾಳಾತ್ ಬೇಯವ್ವ. ಏನು ಮಾಡಲಿ ಬೇಯವ್ವ ನಾನು? ಆಗಬೇಡ ಸರೋಜಿ, ಸಮಾಧಾನ ಮಾಡ್ಕೊ. ಏನಾತ? ಏನಂತ ಹೇಳಯ್ಯವ ಅಕ್ಕ, ಎಲ್ಲ ಮುಗಿದು ಹೋತು. ನಿಮ್ಮ ಅಕ್ಕಗೆಲ್ಲ ಹೇಳಿಯ? ಹೇಳಿದ್ರೆ ಆಕೆ ಕೈ ಹಾಕೊಡಿ, ಇಲ್ಲೇ ಮಾತಾಡ್ತೀನಿ. ಹಲೋ ಬೇಯವ್ವ, ಸರೋಜಿ ಅದಕ್ಕೆ ಆಗತ್ತಾವೆ ಎಲ್ಲ ಹೇಳವ. ನಿಮ್ಮ ತಂಗಿ ಹಲ್ಕಟ್ಟು ಬಾಡಿ ವಿನ್ಯ ಲಗ್ನ ಮಾಡ್ಕೊಂಬಂದಾನ. ಆಕೆದ ಅಲ್ಲ ತಾಟ್ಗಿತ್ತಿ ನಿಮ್ಮನ್ನ ಹೆಂಡತಿ ಒಟ್ಟು ಸುದ್ದು ಮಾಡ್ಕೊಂಬಂದಾಳ. ಏನು ಮಾಡ್ಬೇಕಂತ ದಿಕ್ಕ ತೋಚವಲ್ದವ ಯವ್ವ. ಇವು ಸೂಕ್ಷ್ಮ ವಿಚಾರ ಮನ್ಯಾಗ ಯಾರಿಗೂ ಗೊತ್ತಿಲ್ಲ. ಇವನ್ನ ಫೋನ್ಯಾಗ ಮಾತಾಡೋಕೆ ಆಗಂಗಿಲ್ಲ. ನಾಳೆ ನಾನು ಸರೋಜಿ ಬಸ್ ಹತ್ತಿ ಬಂದುಬಿಡ್ತೀವಿ ಮುಂಜಾನೆ ಹೊತ್ತು. ಅವಾಗೂ ಯಾಕೆ ಆರಾಮಿಲ್ಲ ಅಂಥೇಳಿ ಹೇಳ್ಕೊಂಡು ನಾ ಬಂದುಬಿಡ್ತೀನಿ ಬೇ. ಅಲ್ಲಿ ಬಂದಿಂದ ಮಾತಾಡೋಣಂತ. ಅದು ಏನೈತಿ ಅದನ್ನು ಸುದ್ದು ಮಾಡಿ ನಾ ಹೊಳೆ ಮನೆಗೆ ಬರ್ತಾನೆ. ನೋಡವ ಏನು ಮಾಡ್ತಿರೋ ಏನು ಕರೆ ಅಂದ್ರವ. ಏನಾತಿ ಹುಡುಗಿ ಬಾಳೆ ಅನಿಸ್ಬಿಟ್ಟತಿ ನನಗೆ. ನಿಮ್ಮ ಅಣ್ಣನ ಹೆಂಡತಿ ಒಂದ ದಾರ್ಯಾಗ ಹಾಯಕಿಲ್ಲವ. ಆಯ್ತು ಆತಿ ಬಂದ್ರಿ ಇಡು. ಅಡಿಗೆ ಅದು ರೆಡಿ ಆಯ್ತಾ ಸರೋಜಿ? ನೀ ಯಾಕೆ ಆಕತಿ? ಅಡಿಗೆ ತಯಾರೈತ್ರಿ. ಸರೋಜ್ ಯಾರೇ ಅದು ಇದು ಅವಗೂ ಆರಾಮಿಲ್ಲಂತ್ರಿ. ಅದಕ್ಕೆ ಏನೋ ಹೋಗು ಹಂಗಾತು ಅವಗೂ ಹಂಗಾತು ಅಂತೇಳಿ ಹೇಳಾಕತ್ತಿದ್ದೇಳ್ರಿ ಅತ್ಯಾರ. ಮತ್ತು ನಾಳೆ ನಾನು ಸರೋಜಿ ತವ್ರ ಮನೆಗೆ ಹೋಗಿ ಬಂದುಬಿಡ್ತೀವಿ ರೀ ಅತ್ಯಾರ. ಅಯ್ಯ ಯಾಕೆ ಭಾಳ ತ್ರಾಸಾಗೈತಂತ ನಿಮ್ಮವ್ಗ? ನಡ್ರಿ ನಾನು ಬರ್ತೀನಿ. ಅಯ್ಯೋ ಬ್ಯಾಡ್ರಿ ಅತ್ಯಾರ, ನೀವೇನು ಬರ್ತೀರಿ? ಮನ್ಯಾಗ ಒಟ್ಟು ಮಾಡಿ ಹುಡುಗರು ಅಟ್ಟ ಹಾಕವು. ನಾನು ಸರೋಜಿ ಹೋಗ್ಬರ್ತೀವಿ. ನೀವು ಇರ್ರಿ. ಹಂಗೇನಾರು ಇತ್ತಂದ್ರೆ ಮತ್ತು ಇವ್ರನ್ನ ಕರ್ಕೊಂಡು ಬರಾಕಂತ್ರಿ ಅತ್ಯಾರ. 1-2 ದಿನ ಇದ್ದು ಬರಲಿ ಯಾರಿ ನಾನು ಸರೋಜಿ. ಆಯ್ತು ಹೋಗಿ ಬರ್ರಿ. ಕೇಳೋದು ಅದ್ರಾಗೇನೈತಿ? 1-2 ದಿನ ಇದ್ದು ಬರ್ರಿ. ಚಂದ ದವಾಖಾನೆ ತೋರಿಸ್ರಿ ನಿಮ್ಮ ಅವನ್ನ. ಅಯ್ಯ ಏನೂ ಆಗಂಗಿಲ್ಲ. ಅಲ್ಲೇ ಸಣ್ಣ ಹುಡುಗರು ಗತೆ ಒಲಿ ಮುಂದೆ ಕುತ್ಕೊಂಡು ಅಳಾಕತ್ತಿಯಲ್ಲ. ಏನೂ ಆಗಂಗಿಲ್ಲ, ಸಮಾಧಾನ ಮಾಡ್ಕೊ. ಅಡಿಗೆ ರೆಡಿ ಆಗೈತಿನ? ಅಯ್ಯೋ ಅಯ್ಯವ್ವ, ನಿಮ್ಮ ಹೊಟ್ಟೆ ಬರ್ರಿ ಊಟ ಕೊಡು ಬರ್ರಿ. 8:30 ಆಯ್ತು ಅನ್ನಕತ್ತಾನ. ಅತ್ತೆ ಇದು ಸಾರು ಒಲಿ ಮ್ಯಾಗಿಟ್ಟೇನಿ ರೀ. ಆಯ್ತು ತಾಟ್ ಹಚ್ಚಿ ಬಿಡ್ತೀನಿ ರೀ. ಪಾರಿ ಬೈಯಕ್ಕೆ ಹೋಗ್ಬೇಡ. ಒಂದು 3 ಜಂಪರ್ ಹೊಲಕ್ಕೆ ಕೊಡಲ್ಲ ನನಗೆ. ನನ್ನ ಕಾಲು ಬ್ಯಾನಿಗಿತ್ಲಿ, ನನಗೆ ಹೊಲಿಯಕ್ಕೆ ಆಗಂಗಿಲ್ಲ. ನಾ ಬೇಕಂದ್ರೆ ಕತ್ತರಿಸ್ಕೊಡ್ತೀನಿ, ನೀವು ಹೊಲಿ ಆತಾ. ಸಿಟ್ಟು ತಿಳ್ಕೊಳಕ್ಕೆ ಹೋಗ್ಬೇಡ. ಮತ್ತು ನಮ್ದು ಯಾಕನ ಕಾಲುಗನ ಬ್ಯಾನಿಗಿತ್ಲಿ. ನಾ ಇನ್ನೂ ತಿಳ್ಕೊಳಂಗಿಲ್ಲ. ಸರಿ ಆಯ್ತು. ಎಂದು ಕಟ್ ಮಾಡ್ಕೊಡ್ತೀವಿ ಹೇಳು. ಇದು ಹಿಂದೆ ಏನೋ ಇದನ್ನ ಬೋಟ್ ನೆಕ್ ಅಂತಾರಲ್ಲಿ ಅಂಥದ್ದು ಇದನ್ನು ಮಾಡ್ಕೊಡುವ. ನನಗೆ ಅದು ಚಂದ ಅನಿಸ್ತತಿ. ಮತ್ತು ಇದು ಒಂದು ಹಿಂದೆ ಉಕ್ಸ್ ಹಾಕೋದು ಬರ್ತತ್ಲ, ಅದನ್ನು ಮಾಡ್ಕೊಡು. ಅವಕ್ಕೇನೆ ಹಿಂಗೆ ಗುಂಡು ಗುಂಡು ಅನ್ಕಡ್ತಾರೆ
ಅಲ್ಲಿ ಚಂದ ಅನಿಸ್ತತಿ. ಈ ಈ ಜಂಪರ್ ಐತೆ ನೋಡಿದ ಕೆಂಪಂದು, ಈ ತೋಳಿಗೆ ಇವು ಹಿಂಗೆ ಕಿಂಡಿ ಕಿಂಡಿ ಗತೆ ಬರ್ತತ್ಲ ಅದನ್ನ ಮಾಡು. ಗನ ಚಂದ ಅನಿಸ್ತತ್ಲಿ ಈಗ. ಹೊಸ ಪ್ಯಾಶನ್ ಅಂತದು. ಸರಿ ಆಯ್ತಾ. ಅದು ಕಿಂಡಿ ಕಿಂಡಿದ ಜಂಪರ್ ಅಂತಿಲ್ಲ, ಅದನ್ನ ನಾನು ಹೊಲಕ್ಕೆ ಕೊಡ್ಬೇಕು ಇವತ್ತು ತೋಳು. ಯಾಕಂದ್ರೆ ನಿನಗೆ ಆಗಂಗಿಲ್ಲ ಅದು. ನಿನ್ನ ಕೈ ಮುಗಿತೀನಿಲ್ಲ ಹೊಲಕ್ಕೆ ಕೊಡು. ಏನ್ಲೇ ಲಗ್ನಕ್ಕೆ ಯಾರ ಬಂದಾರಂತ? ಹ್ಞೂನ್ಲೇವ್ವ, ಅಮ್ಮಾರ ಗೆಳತಿ ಮತ್ತು ಆಕೆ ಕೆಸರು ಬಸ್ಲಿಂಗ್ ಅಂತವ ಯವ್ವ. ಅವ್ರು ಬಂದು ಕುಂತು ಬಿಟ್ಟಾರಲ್ಲ, ಟಿಕಾಣಿ ಹಾಕಿ ಬಿಟ್ಟಾರ. ಯಪ್ಪ ದೇವ್ರ, ಆಕೆ ಬಸ್ಲಿಂಗಿ ನೋಡಿದ್ರೆ ಆ ಮಾಸ್ತರು ಎಲ್ಲಿ ಕುಂದಿರ್ತಾರ ಅಲ್ಲೇ ಕುಂದಿರ್ತಾಳ. ಅವ್ರು ನೋಡಿ ನಗತಾಳ. ಇವ್ರಿಗೆ ಮಾಸ್ತರ್ಗೆ ಅಯ್ಯೋ ಪಾಪ ಹಿಂಗೆ ತಿಂದು ಮಂಗಿ ಆಗ್ಬಿಟ್ಟಾರವ. ಅವ್ರಿಗೆ ಮನೆಗೆ ಬರಾಕ ನಾಯಕ ಅನ್ಸೈತೇನ, ಈಗ ಒಟ್ಟ ಮನೆಗೆ ಬರಾಕ ನಾಯಕ ಅಂತಾರಲಿ ಅವ್ವ. ಆಕೆ ಕಾಟ ಹೆಚ್ಚಾಗ್ಬಿಟ್ಟೈತೆ ಅವ್ರಿಗೆ. ಅವ್ರು ಕೂಡ್ಕೊಂಡಿರ್ತಾಳ, ಅವ್ರು ಅಲ್ಲಿ ಮಗ್ಲ ಹೋಗಿ ಕುಂದಿರ್ತಾಳ, ಅವ್ರಿಗೆ ಅಂಟ್ಕೊಂಡು ಕುಂತಿರ್ತಾಳ. ಹಂಗ ಮಾಡ್ತದ ಬಿಡಲಿ ಅದು. ಪಾಪ ಸರ್ ಎಷ್ಟು ದೂರ ಇಟ್ರು ಬಿಡೋಣ ಒಳ್ಳು. ಪಾಪ ಮನೆ ಬರಾಕನೆ ಯಾಕತ್ತಾರ ಅವ್ರು. ಬಸಲಿಂಗಿ ನೀನು ಮಾಡ್ತೀನಿ, ನೀನು ನಮ್ಮ ಸರಿಗೆ ತೊಂದರೆ ಕೊಡ್ತೀಯಾ ನೀನು? ಊರು ಬಸಲಿಂಗಿ ಯವ್ವ, ನಿನ್ನೆ ಕ್ವಶನ್ ಪೇಪರ್ ಏನು ಟಫ್ ಇತ್ತು ಯವ್ವ. ಕೊನೆ ಒಂದು ನನಗೆ ಅಂಕರು ಅದೈತೆ ನೋಡಿ, 5ನೇ ಕ್ವಶನ್ ಒಟ್ಟ ಗೊತ್ತಾನ ಆಗಲಿಲ್ಲ ನನಗೆ. ಅದನ್ನ ಕ್ವಶನ್ ಟ್ವಿಸ್ಟ್ ಮಾಡ್ಕ್ಯಾರಲ್ಲಿ ನಾವು ಓದಿದ್ವಲ್ಲ, ಅದ 5ನೇ ಪಾಠದಾಗ ಅದು 4ನೇ ಕ್ವಶನ್ ಇತ್ತಲ್ಲ, ಅದ ಇದು ಅದನ್ನ ಟ್ವಿಸ್ಟ್ ಮಾಡ್ಕ್ಯಾರ. ಬರೀಲಿಲ್ಲ ನೀನು? ಏನು ಹುಚ್ಚಿಕೆ ಆಗಲಿಲ್ಲ ನೀನು? ನನಗದು ಗೊತ್ತಾಗಲಿಲ್ಲ, ಆದ್ರೆ ಆನ್ಸರ್ ಗೊತ್ತಿತ್ತು. ಆದ್ರೆ ಇದು ಏನು ಅಂತ ಗೊತ್ತಲ್ಲ. ಕ್ವಶನ್ ಉಲ್ಟಾ ಪಾಠ ಹಂಗತಿ ಕೇಳಿದ್ರೆ ಗೊತ್ತಾಗತ್ತನ? ನಂಗೆ ಗೊತ್ತಾಗಲಿಲ್ಲ. ಅದೊಂದು ಕ್ವಶನ್ ಬಿಟ್ಟು ಬಂದ್ಬಿಟ್ಟು ನಾನು. ಹಂಗಾರೆ ಅಷ್ಟು ಕ್ವಶನ್ ಟಚ್ ಮಾಡಿ ಯಾವ ಬಿಟ್ಟು ಬಂದಿಲ್ಲ ನೀನು? ಒಂದು ಕ್ವಶನ್ ಬಿಡ್ಲಾರ್ದಂಗೆ ಬರ್ದಿನ್ಲಿ ನಾನು. ಅದೊಂದು ಬಿಟ್ಟಿನಿ ಅಲ್ಲಿ. ಅವು ಪ್ಯಾರಾಗ್ರಾಫ್ ಇರ್ತಾವಲ್ಲ, ಅದೊಂದು ಬರೀಲಿಲ್ಲ. ಕೈ ನುಸಾಕತ್ತು ಬಿಡ್ತಿಲ್ಲ ಅವ್ವ. ಅದು ಹೆಂಗೆ ಬರಲಿ ಅಷ್ಟು ಇಟ್ಕೊಂಡಾಗ ಹೆಂಗೆ ಬರಿಬೇಕಲೇ? ನಮ್ಮ ಅಕ್ಕ ಬೈತಿದ್ಲು, ಬರೀ ಓದ್ಕೊಂತ ಕುಂದ್ರದಲ್ಲ, ಬರೀ ಓದಿದ್ರಷ್ಟೇ ಆಗಂಗಿಲ್ಲ, ಮಾರ್ಕ್ಸ್ ತೆಗಿಯಕಾಗಂಗಿಲ್ಲ, ಅಲ್ಲಿ ಬರಿಬೇಕು, ಓದಿದ್ದನ್ನು ಕುಂತ್ಕೊಂಡು ಬರುತ್ತಗಿ ಅಂತೇಳಿ ನಮ್ಮ ಅಕ್ಕ ಹೇಳ್ತಿದ್ಲ. ಅಲ್ಲಿ ನನ್ಗೆ ಅದು ರೂಢ ಆಗಿ ದಿನ ಮನ್ಯಾಗ ಓದಿದ್ದನ್ನು ಬರಬರ್ದ ತೆಗಿಯಕತ್ಯ. ನನಗೆ ಬರೆಯೋ ರೂಢ ಬಿದ್ದು ಬಿಡ್ತು, ನನಗೆ ಈಜಿನೂ ಆಗಿಬಿಡ್ತದ. ಮನ್ಯಾಗ ಹಿಂಗೆ ಹೇಳಕ್ಕೊಬ್ರು ಇರ್ಬೇಕು. ನೆಕ್ಸ್ಟ್ ಇಯರ್ ಕಾಲೇಜ್ಗೆ ನಮ್ಮವ್ವ ಇವರ ಬೇಡವಾ, ಬಸ್ಸಿಗೆ ಹೋಗೋದು ಬರೋದನ್ನು ಬೇಡ, ಹಾಸ್ಟೆಲ್ಗೆ ಹಾಕಿನಂತ ಹೇಳ. ಅಲ್ಲಿ ನೀನು ಎಲ್ಲಿ ಹಚ್ತಿ ನೋಡ್ಬೇಕು. ನಮ್ಮಪ್ಪ ಎಲ್ಲಿ ಅಂತಾನೆ ಏನು ಅಲ್ಲಿ ಹಚ್ಬೇಕು. ನಮ್ಮ ಕಾಕ ನಮ್ಮಪ್ಪ ಮಾತಾಡ್ಕೊಂಡು ಹಚ್ತಾರೆ. ನೀನು ಸೈನ್ಸ್ ಮಾಡ್ತೀಯೋ ಏನು ಆರ್ಟ್ಸ್ ಮಾಡ್ತೀಯ? ಸೈನ್ಸ್ ಎಲ್ಲ ಭಾಳ ಟಫ್ ಅಂತಲ್ಲೇವ, ಎಲ್ಲ ಇಂಗ್ಲೀಷ್ನಾಗ ಇರ್ತದಂತಲೇ. ಅದಕ್ಕೆ ಆರ್ಟ್ಸ ಮಾಡ್ಬೇಕಂತ ಮಾಡೀನಿ ನಾನು. ಮಂಗೆ ಸೈನ್ಸ್ ಮಾಡು. ಸೈನ್ಸ್ ಮಾಡಿದ್ರೆ ಚಲೋ ಮುಂದೆ ಬೇಕಂದ್ರೆ ನೀನು ಡಿಗ್ರಿ ಮಾಡ್ಕೊಂಡು ಮುಂದಾಗ BA ಮಾಡಿದ್ರೆ ನಡೀತದ. ಆದರೆ ಈಗ ಸೈನ್ಸ ಮಾಡು. ಸೈನ್ಸ್ ಮಾಡಿದ್ರೆ ದಾರಿ ಭಾಳ ಸಿಗ್ತಾವೆ. ನೀ ಆರ್ಟ್ಸ್ ಮಾಡಿದೆ ಅಂದ್ರೆ ಒಂದೇ ದಾರಿ. ಆದ್ರೆ ಕಷ್ಟ ಆಗುತ್ತಾನ ಅನಿಸ್ತತ್ಲೇ ನನಗೆ. ಈ ಕಷ್ಟ ಆಗುತ್ತಂದ್ರೆ ಬಿಡೋಕ್ಕಾಗತ್ತಲ್ಲೇ? ಓದ್ಬೇಕು. ಓದಿದ್ರೆ ಎಲ್ಲ ತಾನೇ ಅರ್ಥ ಆಗುತ್ತಾ? ಒಂದು 3-4 ತಿಂಗಳು ನಮ್ಗೆ ಈ ಕನ್ನಡದ ಇದ್ರಾಗ ಮೀಡಿಯಮ್ನಾಗ ಓದಿ ಹೋಗಿರ್ತೀವಲ್ಲ, ಕಷ್ಟ ಆಗುತ್ತಾ? ಬರಬರ್ತ ತಾನೇ ರೂಢಿ ಬೀಳ್ತವ. ಕಲ್ಕೋಬೇಕ್ಲಿ ಎಲ್ಲ ನಾವು. ಅವರೆಲ್ಲ ಇಂಗ್ಲೀಷ್ನಾಗ ಹೇಳಿದ್ರೆ ಹಂಗಾಗತ್ಲಿ, ಬಿಟ್ಟು ಇಂಗ್ಲೀಷ್ನಾಗ ಹೇಳಿದ್ರೆ. ಇಲ್ಲ, ನಿನಗೆ ಒಬ್ಬಾಕಿ ಕನ್ನಡದಾಗ ಹೇಳ್ಕೊಡ್ತಾರೆ ಬಾ. ಹಂಗೇನಿಲ್ಲ, ಸುಮ್ಮನೆ ನೀನು ನಾನು ಕೂಡ ಸೈನ್ಸ್ ಮಾಡು. ನಾನು ಹಾಸ್ಟೆಲಕ್ಕೆ ಮಾಡ್ಬೇಕಂತ ಮಾಡೀನಿ. ಇಬ್ರು ಕೂಡಿ ಒಟ್ಟಿಗೆ ಹಚ್ಚುನಂತ ನಾನು ನಮ್ಮವ್ಗೆ ಹೇಳ್ತೀನಿ. ಹಂಗಾದ್ರೆ ಚೈತ್ರಿ ಎಲ್ಲಿ ಹಚ್ತಾ ಅಲ್ಲೇ ಹಚ್ತೀನಿ ಅಂತೀನಿ. ನಮ್ಮವ್ವ ಹ್ಞೂ ಅಂತ. ನಮ್ಮವ್ವ ಕಲ್ಸಕ್ಕೆ ಒಟ್ಟ ಒಲ್ಲೆ ನಂಗಿಲ್ಲೇ. ನಮ್ಮಪ್ಪ ಹಂಗೆ ಕುಡ್ಕೊಂತ ಅಡ್ಡಾಡ್ತೈತೆ, ಅದ್ರ ಮಾತು ಒಟ್ಟ ಕೇಳಂಗಿಲ್ಲ ನಮ್ಮವ್ವ. ಶಾನ್ಯಾರ, ಆ ಹಿಂದಿನ ಕ್ವಶನ್ ಪೇಪರ್ ನೋಡಿದ್ ಬಿಡ್ರಿ, ನಾಳೆ ಎಕ್ಸಾಮಿಗೆ ಪ್ರಿಪೇರ್ ಆರಿ. ಆ ಕ್ವಶನ್ ಪೇಪರ್ ತೆಗೆದು ನೋಡಿದ್ರೆ ಈಗೇನು ಆಗಿದ್ದು ಹೊಳೆ ಬರ್ತತನ? ಅದು ಟೆನ್ಷನ್ ಮಾಡ್ಕೊಂತೀರಾ? ನಾಳೆ ಪೇಪರಿಗೂ ಚಂದ ಓದೋಕ್ಕಾಗಂಗಿಲ್ಲ, ಅದನ್ನ ಅಲ್ಲೇ ಒಗಿಬೇಕು. ಆ ಕ್ವಶನ್ ಪೇಪರು ಹಿಂದೆಗಡೆ ಎಲ್ಲ ಎಕ್ಸಾಮ್ ಮುಗಿತಾವಲ್ಲ, ಆಮೇಲೆ ಕುಂತ್ಕೊಂಡು ಅವನ್ನ ತೆಗೆದು ನೋಡ್ಕೊತ ಕುಂದ್ರಿ. ಈಗ ನೋಡ್ಕೊತ ಕುಂತ್ರಿ ಅಂದ್ರೆ ಮುಂದಿನ ಸತ್ಯಕರ ಚಂದ ಆಗಂಗಿಲ್ಲ. ಅಯ್ಯವ್ವ, ನಾ ಹಿಂದಿಂದ ಚಂದಾಗ ಬರಲಿಲ್ಲ ಅಂತ ಅದೊಂದು ಟೆನ್ಷನ್ ಕುಂದಿರ್ತೈತಿ. ಪ್ಯಾಲ್ಗಳ ಹೇಳ್ರಿ. ಹೌದು ನೋಡ್ಯಕ್ಕ, ನೀವು ಹೇಳೋದು ಬರೋಬ್ಬರಿ ಐತಿ. ಹಂಗೆ ಮಾಡ್ತೀವಿ ನೋಡುವ. ಹಿಂಗೆಲ್ಲ ಹೇಳ್ಕೊಡಕ್ಕೆ ನಿಮಗೆ ನಿಮ್ಮ ಅಕ್ಕದ, ನಮ್ಗೆ ಯಾರು ಹೇಳ್ಕೊಡ್ಬೇಕು? ಕ್ವಶನ್ ಪೇಪರ್ ತೆಗೆದಿಡ್ಲಿ, ನಾಳೆ ಎಕ್ಸಾಮಿಗೆ ಪ್ರಿಪೇರ್ ಆಗೋಣ. ನಾಳೆದು ಭಾಳ ಟಫ್ ಐತಿ. ಲಗು ಓದಿ ಲಗುನ ಮುಕ್ಕೋಬೇಕು. ಮತ್ತು ನಶಿನಾಗ ಯಾಕೆ ಆಗಂಗಿಲ್ಲ. ಆಯ್ತವ. ಈಗ ಏಟಾಗಲಿ ಟೈಮು? ಯವ್ವ 8 ಗಂಟೆ ಹೊಡಿತ್ಲಿ ಯವ್ವ. ನಾವು ಊಟ ಮಾಡಿ ಬರ್ತೀನಿ ಹೋಗಿ. ಅಯ್ಯ, ಯಾಕೆ ನಮ್ಮ ಮನೆಯಾಗ ಊಟ ಇಲ್ಲನ? ಏನು ಒಂದು ರೊಟ್ಟಿ ಬಾರನ್ನ ಬಾ, ಇಬ್ರು ಕೂಡಿ ಇಲ್ಲೇ ಊಟ ಮಾಡೋಣ. ಮತ್ತು ಮನೆಗೆ ಹೋಗಿ ಊಟ ಮಾಡಿ ಭಾಳ ಅಡ್ಡಾಡೋದಾಗತ್ತೆ. ಅಲ್ಲೇ ಪ್ಯಾಲಿ ಇಲ್ಲೇ ಊಟ ಮಾಡೋಣ. ಈಗ ಇನ್ನೊಂದು 10 ನಿಮಿಷ ಓದ್ಕೊಂಡ ಹಿಂದೆಗಡೆ ಇಲ್ಲೇ ಊಟ ಮಾಡೋಣ ಅಂತ. ಆದ್ರೂ ನಮ್ಮ ಮನ್ಯಾಗ ಏನು ತಿಳ್ಕೊತಾರನವ? ನಮ್ಮ ಮನ್ಯಾಗ ಯಾರು ಹಂಗತಿ ತಿಳ್ಕೊಳಂಗಿಲ್ಲಲೇ. ನಮ್ಮ ಮನ್ಯಾಗ ಯಾರು ಏನಾರು ಮಾತಾಡಿದ್ರೆ ನಮ್ಮಮ್ಮ ಬೇಸ ಜಾಡ್ಸೆ ಬಿಡ್ತಾ. ನೀನೇನಪ್ಪ ರೀ? ಸರ್, ನೀನು ಒಪ್ಕೊಂಡಿದ್ದು ಭಾರಿ ಚಲೋ ಆಯ್ತು ನೋಡಲಿ. ಅಂತ ಪಡಿಬೇಕಂದ್ರೆ ಭಾಳ ಪುಣ್ಯ ಮಾಡಿರ್ಬೇಕಲೇ ನೀನು. ಯವ್ವ, ಮತ್ತು ನಮ್ಮ ಚೈತ್ರ ಕೇಳಿಸ್ಕೊಂಡ ಸುಮ್ಮನೆ ಇರು. ಆಕೆ ಬಾಯಿ ಬೊಂಬಾಯಿ. ನಾ ಬಂದೀನಿ, ಒಬ್ಬರು ಒಳ್ಳೆ ನೋಡವಲ್ರು, ಬೇಕಂತ ಸುಮ್ಮನೆ ಕುಂತಾರ. ದಿನಕ್ಕೆ ತಂಗಿ ಮನೆಗೆ ಬಂದಾಳ, ಮಾತಾಡ್ಬೇಕು ಅನ್ನೋದಿಲ್ಲ ಈಕಿಗೆ. ಸುಮ್ಮನೆ ಕುಂತಾಳ ಪಾರವಕ್ಕ. ಈಕಿ ಚೈತ್ರ ನೋಡು, ಸುಮ್ಮನೆ ಕುಂತಾಳ. ಅವ್ರ ಗುಮ್ಮನಗಸ್ಕಿ ಕಳ್ಬೇಕಿನ ಗತೆ ನೋಡ್ಕೊತ.
ಮನ್ಯಾಗ ಯಾರದಿರಿ? ರಶ್ಮಿ ಈಗ ಬಂದ್ಯಾ? ರಶ್ಮಿಕ ಈಗ ಬಂದ್ಯಾ? ಮಾಮ ಈಗ ಬಂದ್ರಿ? ಈ ನಾಟಕ ಬಿಡ್ರಿ, ಎಲ್ಲ ನನಗೂ ಗೊತ್ತಾಗತ್ತ. ಅಷ್ಟರು ನಾನು ನೋಡಿ ಸುಮ್ಮನೆ ಅದಿರಿ. ನಾ ಬಂದಿದ್ದು ನಿಮಗೆ ಇಷ್ಟ ಆಗಲಿಲ್ಲನು? ಹಂಗ್ಯಾಕಂತೀಯ ರಶ್ಮಿ? ಬಾ ಬರ್ರಿ. ರಶ್ಮಿ ಹಂಗೆಲ್ಲ ಮಾತಾಡ್ಬಾರ್ದು. ಪಾಪ ಅವ್ರವ್ರ ಕೆಲಸದೊಳಗೆ ಅವ್ರು ಬಿಸಿ ಅದಾರ. ಏನು ನೀ ಬರ್ತಿ ಅಂತೇಳಿ ಅವ್ರಿಗೇನು ಕನಸು ಬಿದ್ದಿರ್ತೈತೆ. ಅವ್ರು ನಿನ್ನ ನೋಡ್ಕೊತ ಕೂತಿರ್ಬೇಕಾ? ನಾ ಅದಕ್ಕೆ ಹೇಳಿದೆ ಫೋನ್ ಮಾಡೋಣಂದ್ರೆ ಬ್ಯಾಡ ಅಂತ ಹೇಳಿದಿ. ಈಗ ನೋಡಿದ್ರೆ ಹಿಂಗತಿ ಮಾತಾಡಕತ್ತಿ. ಹಂಗೆಲ್ಲ ಮಾತಾಡಬಾರ್ದು. ನೀವು ಸುಮ್ ಕುಂದರಿ, ನಿಮ್ಗೇನು ಗೊತ್ತಾಗಂಗಿಲ್ಲ. ದಗದಿಲ್ಲ, ಬಗಸಿಲ್ಲ, ಮನ್ಯಾಗ ಕೂಳು ಮಾಡಿಲ್ಲ, ಏನೇನು ಇಲ್ಲ ನೋಡಿ. ಈ ಟಿವಿ ಮುಂದೆ ಅಜ್ಜದಲ್ಲ ಬರ್ದಂಗೆ ಕುಂತ ಬಿಟ್ಟಿ. ಅಯ್ಯ ಶಿವನ, ನಾ ಇಟ್ಟು ಮಾತಾಡಿದ್ರೆ ಸುಮ್ಮನೆ ಕುಂತಾಳಲ್ಲೇ ಆಕಿ. ಹಿಂಗ್ ಹೊಡಿಯ ಹುಲಿ, ಹಿಂಗ್ ಹೊಡಿ ಅಂದ್ರೆ ನಾವು ಗೆಲ್ಲುದು. ಏ ಹನಿಮಿ, ಹನಿಮಿ, ಒಂದು ಮುಂಜಾನಿಂದ ಈ ಟಿವಿ ಮುಂದೆ ಬಕಬಾರ ಬಡಿಲಿ ಕುಂತ ಬಿಟ್ಟಿ. ಕಣ್ಣು ಮಿಟಕಸ್ಲಾರ್ದ ಹೊಟ್ಟಿಗೆ ಕೂಳು ಗೀಳು. ಅಲ್ಲಲ್ಲಿ ಬರೀ ಕ್ರಿಕೆಟ್ ಏನು ಊಟ ಹಾಕತ್ತ? ಮುಂಜಾನಿಂದ ಇದ್ರ ಮುಂದೆ ಕುಂತ ಬಿಟ್ಟಿ. ಮನಿ ದಗದ ಎಲ್ಲ ಅಲ್ಲಿ ಅಲ್ಲೇ ಹೋಗುದು. ಬಿಟ್ಟಿ ಒಂದ ದಿನ ನನಗ ಸರಕ್ ಕುಂದ್ರಂದಾಕೆಲ್ಲ ಇದೇಂತ ಕ್ರಿಕೆಟ್ ಇರ್ಬೇಕಯ್ಯವ? ಏನು ಕಣ್ಣು ಮಿಟಕಸ್ಲಾರ್ದ ನೋಡಕತ್ತಾಳ. ಹೊಟ್ಟಿ ಕೂಳಿಲ್ಲ, ನೀರಿಲ್ಲ, ಇದ್ರ ಮುಂದೆ ಕುಂತು ಬಿಟ್ಟ ನೋಡು. ಇರ್ಲಿ ಇರ್ಲಿ ನೋಡ್ಲಿ, ಹಿಂದಗಡೆ ಏರ್ಗೈ ತಗೊಂತಾನೆ. ಬ್ಯಾಡ. ಹಿಂಗ ಎಲ್ಲರೂ ಒಗ್ಗಟ್ಟಾಗಿರಪ್ಪ ಅಂದ್ರೆ ಗೆಲ್ಲೋದು ನಾವು. ಲಾಸ್ಟ್ ಐತಿ, ಏನಾಗತ್ತನಪ್ಪ? ದೇವ್ರಿ 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 ನಿನ್ ಕೈ ಮುಗಿತೀನಪ್ಪ. ನಾವು ವಿನ್ ಆಗುವಂಗ್ ಮಾಡಪ್ಪ. ಇಂಡಿಯಾ ವಿನ್ ಆಗ್ಲೇಬೇಕು ಈ ಸತಿ. ಲೇ, ಯಾರು ಇನ್ನಾಗ್ಲಿ ತಿನ್ನಾಲಿ, ನಿನಗೆ ಯಾಕೆ ಬೇಕು? ಮನಿ ದಗದ ಮಾಡ ಮೂದೇವಿ, ಅದೇನೋ ಒಂದು 10 ರೂಪಾಯಿ ಕೊಡ್ತತ್ತ ನಿನಗ. ಹಂಗ ಕಣ್ಣು ಮಿಟ್ಕೋಸ್ಕೊಂತ ಕುಂತ ಬಿಟ್ಟಿಯಲ್ಲ. ಏ ಸೋಮಿರ್ಬೇ ಎತ್ತಿ, ಹೋಸಲ ಎಟ್ಟ ಅವಮಾನ ಆಗಿತ್ತು ಅನ್ನೋದು ನಮಗ ಗೊತ್ತೈತಿ. ಹೊಟ್ಟಿ ದಗದಗ ಉರುತ್ತಿ. ಈ ಸತಿ ಬಿಟ್ರು ಕೇಳು. ಈ ಸತಿ ಕಪ್ಪು ಅವ್ರು ತಗೋಬೇಕು. ಕಪ್ಪು ಗೆದ್ದು ಮ್ಯಾಗನ ಮ್ಯಾಕೆ ಹೇಳ್ತಾನ. ನೋಡಕಂತಿ ಬಂಸರ್ ದುರ್ಗವ್ಗ ಅಕ್ಕಿ ಹೊತ್ಕೊಂಡಿನ ನಾನು. ಈ ಸತಿ ಏನಾರ ಗೆದ್ರು ಚಲೋ ಆತ. ಬಂಸರ್ ದುರ್ಗವ್ಗ ಹರಕಿ ತಿರ್ಸಿ ಬರ್ತೀನಿ. ಗೆಲ್ಲಿಲ್ಲ ಅಂದ್ರೆ ಅಕ್ಕಿ ಮಕ ಸತ್ರು ಮಾಡಂಗಿಲ್ಲ ನಾನು. ಏನ್ ಕ್ರಿಕೆಟ್ ಹುಚ್ಚು, ಏನು ಬಾಳೆದಲ್ಲ ಬದುಕಿಂದಲ್ಲ. ಏನೋ ಅಂತ ನಾನು ಹುಲಿಯ